ಎಂಸಿ ಸ್ಥಾನಕ್ಕೆ ಬಚ್ಚೇಗೌಡರು ಮತ್ತೆ ಲೋಕನಾಥ್ ಅವರು ನಿಂತಿದ್ದಾರೆ. ಸರ್, ಈ ಬಾರಿ ನಿಮ್ಮ ಎಸ್ಎಂ ಕ್ಷೇತ್ರದಲ್ಲಿ ಒಂದು ಹೊಸ ಉರುಪು ಕಾಣಿಸ್ತಾ ಇದೆ, ಹೊಸ ಉತ್ಸಾಹ ಕಾಣಿಸ್ತಾ ಇದೆ, ಏನಿಸುತ್ತೆ ಸರ್? ಏನಂದ್ರೆ ಅವ್ರು ಮಾಡಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನು ಅನುಷ್ಠಾನಕ್ಕೆ ಬಂದಿಲ್ಲ. ಯಾವುದೇ ಒಂದು ಕಾರ್ಯಕ್ರಮವನ್ನು ನಮ್ಮ ಗುತ್ತಿಗೆದಾರರಿಗೆ, ವಿದ್ಯುತ್ ಶಕ್ತಿ ಗುತ್ತಿಗೆದಾರರಿಗೆ ಆಗ್ಲಿ ಏನೇ ಒಂದು ಅನುಕೂಲ ಮಾಡಿಲ್ಲ. ಓಸಿ ಪ್ರಾಬ್ಲಮ್ ಮತ್ತೆ ಅವ್ರನ್ನ ಸಸ್ಪೆಂಡ್ ಮಾಡಿರ್ತಕ್ಕಂಥದ್ದು, DR ಸಸ್ಪೆಂಡ್ ಮಾಡಿರ್ತಕ್ಕಂಥದ್ದು, ಮತ್ತೆ ಯಾವುದೇ ಒಂದು ಕೆಲಸ, ಯಾಕೆಂದ್ರೆ ಇವತ್ತು ಒಂದು 10 ತಿಂಗಳಿಂದ ಯಾವುದೇ ಕೆಲಸಗಳು ನಿಲ್ಲಿಸ್ತಾ ಇಲ್ಲ. ಇವಾಗ ಏನೋ 30-40 ಗಂಟೆ ಬಿಟ್ಟಿದ್ದಾರೆ ಸೈಟ್ಗೆ ಸರ್ವಿಸ್ ಮಾಡೋದಕ್ಕೆ. ಅದರಿಂದ ಪ್ರತಿಯೊಂದು ಪ್ರಾಬ್ಲಮ್ ಇದೆ. RR ತಂಡ ಅಂತೇಳಿ 3 ವರ್ಷದಿಂದ ಯಾವುದೇ ಒಂದು ಕೆಲಸ ಮಾಡಿಲ್ಲ. ಈಗ SMK ನಿಂದ ನಾವು ಪೇರೆಂಟ್ಸ್ ಇದು ಆಫೀಸ್ ಬೇರೆಯವ್ರು ಬಂದು 11 ಜನ ನಿಂತಿದ್ದಾರೆ, MC ಬಂದು 50 ಜನ ನಿಂತಿದ್ದಾರೆ. ಇವು ಗೆಲ್ಲೋದು ಖಚಿತ ಈ ಸರಿ. ಅಷ್ಟೊಂದು ಓಪ್ ಇದೆ. ಎಲ್ರೂ ಅಷ್ಟೇ ಅದು ಮನವರಿಕೆ ಆಗಿದೆ, ಎಲ್ಲಾ ಗುತ್ತಿಗೆದಾರರಿಗೂ ಮನವರಿಕೆ ಆಗಿದೆ. ಯಾಕೆಂದ್ರೆ ನಾವು ಗುತ್ತಿಗೆದಾರರು ನಿಲ್ಬೇಕಾದ್ರೆ ಮೊದಲಿನಿಂದ ಅಷ್ಟೇ SMK ತಂಡ, SM ಕೃಷ್ಣ ಅವರು ಮೊದಲಿನಿಂದ ಅಷ್ಟೇ ಅವರು ಸಹ ಬಹಳ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಇವಾಗ್ಲೂ ಅಷ್ಟೇ ಅದೇ ತಂಡದಿಂದ ಬಂದಿರ್ತಕ್ಕಂಥವ್ರು, ಎಲ್ಲರೂ ಅದೇ ಗಡಿಯಲ್ಲಿ ಬೆಳೆದಿರ್ತಕ್ಕಂಥವ್ರು, SM ತಂಡದಲ್ಲಿ ಯಾವುದೇ ಸಮಸ್ಯೆ ಬಂದ್ರು ಅದೇ ತರ ಸ್ಪಂದಿಸ್ತಾ ಇದ್ರು. SMK ಕೃಷ್ಣ ಅವರು ಇದ್ರಲ್ಲಿ ಗರ್ಡಿಯಲ್ಲಿ ಬೆಳೆದಿರ್ತಕ್ಕಂಥವ್ರು ಇವರೆಲ್ಲಾನು. ಹಾಗೆ ಅದಕ್ಕೋಸ್ಕರ ಯಾಕಂದ್ರೆ RR ತಂಡ ಗೆಲ್ಲಿಸಿ ನಾವೆಲ್ಲಾನು, ನಾನು RR ತಂಡಕ್ಕೆ ಹೋದ್ಸರಿ ಮಾಡಿದ್ದೆ. ಯಾಕೆಂದ್ರೆ ಏನೋ ಒಂದು ಹೊಸ ರೂಪ ತರ್ತಾ ಇರೋದು, ಎಲ್ಲಾ ಪ್ರತಿಯೊಂದು ಪ್ರಾಬ್ಲಮ್ ಅಲ್ಲೇ ನಿಂತೋಯ್ತು. ಒಂದು ಸಹ ಸಾಲ್ವ್ ಆಗಿಲ್ಲ. ಅದರಿಂದ ಈಗ SMK ಟೀಮ್ನಿಂದ ನಾನು ಇದು MC ಇದಾಗಿ ನಿಂತಿದ್ದೇನೆ. ಎಲ್ಲರ ಸಹಕಾರದಿಂದ ನಾನು ದೇಶದ ಆಗ್ಬೋದು ಅಂತ ಒಂದು ಇದಿದೆ, ಹುಮ್ಮಸ್ಸಿದೆ. ಯಾಕೆಂದ್ರೆ ತಿರ್ಗ ಎಲ್ಲ ಅಷ್ಟೇ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡೋದಕ್ಕೆ ನಾವೆಲ್ಲ ಇದ್ರಲ್ಲಿ ನಿಂತ್ಕೊಂಡು ಕೆಲಸ ಮಾಡ್ತೀವಿ ಅಂತಕ್ಕಂಥ ಈ ಭರವಸೆ ಕೊಟ್ಟು ತುಂಬಾ ಜನ RR ತಂಡದಲ್ಲಿದ್ದವರು ಈ ಬಾರಿ SMK ತಂಡವನ್ನ ಬೆಂಬಲಿಸ್ತಾ ಇದ್ದಾರೆ. ಇದ್ರ ಬಗ್ಗೆ ನಾವು ಅಷ್ಟೇ ಮೊದಲು RR ತಂಡದಲ್ಲೇ ಇದ್ದೆ, ನಾನು SMK ತಂಡಕ್ಕೆ ಬಂದೆ. ಯಾಕೆಂದ್ರೆ ಒಂದು ಕೆಲಸನೂ ಮಾಡಿಲ್ಲ ಅವರು. ಸುಮ್ಮನೆ ದುಡ್ಡು ಕಲೆಕ್ಷನ್ ಮಾಡಿ ಅದಕ್ಕೂ ಎಲ್ಲ ಅಸೋಸಿಯೇಷನ್ ಸಂಘಕ್ಕೆ ಹಾಕ್ಸ್ಕೊಂಡಿದ್ದಾರೆ. ಆ ದುಡ್ಡು ಸಹ ಲೆಕ್ಕ ಕೊಟ್ಟಿಲ್ಲ. DRR ಅವ್ರು ಸಸ್ಪೆಂಡ್ ಮಾಡಿದ್ದಾರೆ, ಇಮಿಡಿಯೇಟ್ ಆಗಿ ಸಸ್ಪೆಂಡ್ ಮಾಡಿದ್ದಾರೆ. ಅದು ಕೋರ್ಟ್ಗೆ ಹೋಗಿ ಸ್ಟೇ ತಂದು ಎಲೆಕ್ಷನ್ ನಿಂತಿದ್ದಾರೆ. ಇದೆಲ್ಲ ಪ್ರತಿಯೊಂದು ಅಷ್ಟೇ, ಪ್ರತಿಯೊಂದು ಯಾವುದೇ ಒಂದು ಕೆಲಸನೂ ಆಗಿಲ್ಲ ಅವರು ಇದ್ರಲ್ಲಿ. ಅದಕ್ಕೋಸ್ಕರ ಸರಿ ಗುತ್ತಿಗೆದಾರರಿಗೂ ಅಷ್ಟೇ ನಾನು ಹೇಳೋ ಮನವರಿಕೆ ಮಾಡೋದು ಎಲ್ಲ ಅಷ್ಟೇ. SMK ತಂಡಕ್ಕೆ ಮತ ಹಾಕಿ SMK ತಂಡ ಗೆಲ್ಲಿಸಿ ಎಲ್ಲರೂ 50 ಸದಸ್ಯರು ಮತ್ತೆ 11 ಜನ ಆಫೀಸ್ ಬೇರೆಯವ್ರನ್ನು ಗೆಲ್ಲಿಸಿ ಕೆಲಸ ಮಾಡೋದಕ್ಕೆ ಒಂದು ಕೆಲಸ ಮಾಡೋದಕ್ಕೆ ನಿಮ್ಗೆಲ್ಲ ಉತ್ಸಾಹ ಕೊಡಿ ಅಂತ ಹೇಳ್ಬಿಟ್ಟು ನಾನು ಈ ಮೂಲಕ ಮನವಿ ಮಾಡ್ಕೊಳ್ತಾ ಇದ್ದೇನೆ.